ಮೊದಲನೇ ಸಲ ಮಾಡ್ತಾ ಇರೋದು ನಮ್ಮ ಮನೇಲಿ ದೋಸೆ ದೊಡ್ಡದಿದೆ ಗೊತ್ತಿಲ್ಲ. ಬರಲಿಲ್ಲ ದೋಸೆ. ಮೊಳಕೆ ಹೆಸರು ಕಾಳು ಸಲಾಡ್ ಅಂತಾರೆ ಇದನ್ನು. ನಮ್ಮ ಮಗಳಿಗಿದೆ ಸ್ನ್ಯಾಕ್ಸ್ ಇವತ್ತು. ಈ ಥರ ಹಾಕಿರ್ತಾರೆ. ಈ ಥರ ಹಾಕೋದು ಸರಿ ಅನ್ಸಲ್ಲ, ಯಾಕೆ ಗೊತ್ತಾ? ನಗೋದಲ್ಲ ವಿಷಯ, ಅದು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಈಗಂತೂ. ನೋಡೋಣ, ಅಲ್ಪ ಸ್ವಲ್ಪನಾದರೂ ಬದಲಾಗೋಣ ಅಂತ ಬದಲಾಗ್ತೀನಿ ನಾನು ಖಂಡಿತ. ಎಲ್ರಿಗೂ ನಮಸ್ಕಾರ. ನಮ್ಮ ಜಾಣೆ ಮಗಳು ಸ್ಕೂಲಿಂದ ಬರ್ತಿದ್ದಂಗೆ ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಈಗ ಹೋಮ್ವರ್ಕ್ ಬರೆಯೋದಕ್ಕೆ ಕೂತಿದ್ದಾಳೆ. ಅವಳೇನಾದರೂ ಹೋಮ್ವರ್ಕ್ ಬರೀಬೇಕಾದ್ರೆ ಓದ್ಕೋಬೇಕಾದ್ರೆ ಪಕ್ಕದಲ್ಲಿ ನಾನು ಕೂತಿರ್ತೀನಿ. ನನಗೆ ಗೊತ್ತಿರೋದು ಅಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ ಅಷ್ಟೇ. ನನಗೂ ತುಂಬ ಏನು ಗೊತ್ತಿಲ್ಲ ಎಲ್ಲ. ಖಾರ ತಿನ್ನು, ಪುರಿ ಚೆನ್ನಾಗಿರಲ್ಲ. ಹೌದಾ? ಜಾಣೆ ಹೊರ್ತತ ಜಾಣೆಗೆ ಅಂತ ಖಾರ ಪುರಿ ತಂದೈತೆ. ಈಗ ಖಾರ ಪುರಿನ ನಾವು ಅದನ್ನು ಚುರುಮುರಿ ಮಾಡೋಣ. ಓಕೆ, ಮಾಡೋಣ. ಇದಾಯ್ತಾ? ಕ್ಯಾರೆಟು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಸೌತೆಕಾಯಿ ಇಲ್ಲ ಪರವಾಗಿಲ್ಲ, ಬೇರೆ ಎಲ್ಲ ಆಯ್ತಲ್ಲ, ಸಾಕು ಕಂತ ಮಾಡೋಣ. ಓಕೆ, ನೋಡ್ರಿ ನಮ್ಮ ಶ್ರೀಮತಿಯವರು ಸ್ಪೆಷಲ್ಲಾಗಿ ದೋಸೆ ಮಾಡ್ತಾರಂತೆ ಬೆಳಗ್ಗೆಗೆ. ಅದಕ್ಕೆ ಏನೇನು ತಗೊಂಡವ್ರೆ ಅಂದರೆ, ಹಾಕಮ್ಮ ಒಂದೊಂದೇ ನೋಡು. ಕಡಲೆಕಾಳು, ಕಡಲೆಬೇಳೆ, ಬೇಳೆ, ಉದ್ದಿನಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ. ಈ ತೊಗರಿ ಬೇಳೆ ಬದಲು ಇನ್ನೊಂದೇನೋ ಬೇಳೆ ಬರುತ್ತಲ್ಲ, ರೆಡ್ ಕಲರ್ ಇರುತ್ತಲ್ಲ, ಅದೇ ನಮ್ಮ ಮಸೂರ್ ದಾಲ್ ಏನಂತಾರಲ್ಲ, ಅದನ್ನ ಹಾಕೋಬಹುದು. ಕಡಲೆ ಬೀಜ ಮತ್ತೆ ಅಳಸಂದೆ ಕಾಳು. ಈಗ ಇದೇ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಾಕ್ತೀನಿ. ಅಕ್ಕಿ 2 ಕಪ್ ಅಕ್ಕಿ ಹಾಕೋಬೇಕು. ಕಾಳು ಬೇಳೆ ಎಲ್ಲ ಈ ಕಪ್ಪಲ್ಲಿ 1 ಕಪ್ ಹಾಕೊಂಡಿದ್ದೀನಿ. ನೀವು ಕಾಫಿ ಲೋಟ, ಟೀ ಲೋಟ ಇರುತ್ತಲ್ವಾ, ಆ ಥರ ಯಾವ್ದಾದ್ರು ಒಂದು ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕೋಬಹುದು. ಈಗ ಇದರಲ್ಲಿ ಒಂದು ಹಾಫ್ ಸ್ಪೂನು ಮೆಂತ್ಯ ಹಾಕ್ತಾ ಇದ್ದೀನಿ. ಅಷ್ಟೇ ಸಾಕ ಮೆಂತ್ಯ? ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ತುಂಬಾ ನೀರು ಹಾಕ್ಬಿಟ್ಟು ನೆನೆಯೋದಕ್ಕೆ ಹಾಗೆ ಇಡ್ತೀನಿ. ಎಲ್ಲ ತೊಳೆದು ನೀಟಾಗಿ ನೀರು ಇದು ತಟ್ಟೆ ಮುಚ್ಚಿ ಇಡ್ತೀನಿ. ಇದ್ದ ಬೆಳಗ್ಗೆಗೆ ಅದು ನೋಡೋದು, ಬೆಳಗ್ಗೆಗೆ ನೋಡ್ಕೊಳ್ಳೋಣ. ಈಗ ಬೆಳಕಾಗೈತೆ, ಬಿಸಿಲು ಬಂದೈತೆ ನಮ್ಮ ಮನೆಗೆ ಕಿಟಕಿಲಿ ನೋಡ್ರಿ. ಈಗ ರಾತ್ರಿ ನಾನು ಹಾಕಿದ್ರಲ್ಲ ಅದು ಹೆಂಗಿರುತ್ತೆ ನೋಡೋಣ. ಇದೆಲ್ಲ ನೋಡೋಣ. ಹಿಂಗೆ ತೆಗಿ ಬಂದು ಮುಟ್ಬೋದಾ? ಮುಟ್ಟು ಏನಾಗ್ತೈತೆ, ನಾನೇ ಹೋಗ್ಬೇಕು ತೋರ್ಸೋಣ ಅಂತಿದ್ದೆ. ಬೆಂದೈತೆ ಇದೆಲ್ಲ. ಇದನ್ನೆಲ್ಲ ಇವಾಗ ಇನ್ನೊಂದ್ಸಲ ತೊಳ್ಕೊಬೇಕಾ? ತೊಳ್ಕೊಂಡು ನೀರೆಲ್ಲ ಬಸಿದ್ಬಿಟ್ಟು ಇನ್ನೊಂದ್ಸರಿ ತೊಳ್ಕೊಬೇಕು. ಆಮೇಲೆ ಅದ್ರ ಜೊತೆಗೆ ರುಬ್ಬೋದಕ್ಕೆ ಇದನ್ನ ನೀರೆಲ್ಲ ಬಸಿದ್ಬಿಟ್ಟು ತೊಳ್ಕೊಬರ್ತೀನಿ. ಹೌದಾ? ಸರಿ, ತೊಳ್ಕೊಬರ್ತೀನಿ, ಎಲ್ಲ ತೊಳ್ಕೊತೀನಿ. ಆಮೇಲೆ ಅದನ್ನು ಅದ್ರ ಜೊತೆ ರುಬ್ಬೋದಕ್ಕೆ ಸ್ವಲ್ಪ ಜೀರಿಗೆ, ಶುಂಠಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಪುದೀನ ಸ್ವಲ್ಪ ಇದ್ರೆ ಹಾಕೋಬೋದು. ಅಷ್ಟೇ ಅಲ್ಲ ನಮ್ಮ? ಇಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಬೇಕು. ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಇದಾಗೈತಲ್ಲ, ಚೆನ್ನಾಗಿ ನೆಂದೈತಿ ಇವಾಗ. ಅದೇ ಇದನ್ನೆಲ್ಲ ರುಬ್ಕೋಬೇಕು. ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ ಅಷ್ಟೇ. ಹಿಂಗೆ ಜೀರಿಗೆ ನೀರಿಗೆ ಹಾಕ್ಬಿಡಲ್ಲ ಒಂದೇ ಸಲ? ಹಾಕ್ಬಿಡ್ಬೋದಾ? ಎಲ್ಲ ಮಿಕ್ಸ್ ಮಾಡಿದಾಗ ಎಲ್ಲ ಬೆರಿತೈತಲ್ವ? ಇದು ಹಾಕ್ಬಿಡ್ಲಾ? ಹಾಕದಾ? ಹಾಕು ಬಿಡು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋತೀವಿ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಗ್ರೀನ್ ಕಲರ್ ಬಂದೈತೆ. ಅದು ಅದು ಬರೀ ಕಾಳು ಹಾಕಿದ್ದು. ಫಸ್ಟ್ನೇ ಸಲ ಏನದು ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದ್ವಲ್ಲ, ಅದಕ್ಕೆ ಅದು ಕಲರ್ ಬಂದೈತೆ. ಇವಾಗ ಬರೀ ಕಾಳು ಹಾಕ್ಕೊಳ್ತಾ ಇರೋದಕ್ಕೆ ಅದು ಕಲರ್ ಇಲ್ಲ, ಆ ಥರ ಕಲರ್. ಬೆಳೆ ಅದು ಚಿಕ್ಕದಾಯಿತು, ಪಾತ್ರೆ ಸಾಕಾಗಲ್ಲ ಅಂತ ದೊಡ್ಡದಕ್ಕೆ ಹಾಕೊಂಡ್ರು. ಹಾಕ್ಕೊಂಡಿದ್ದಕ್ಕೆಲ್ಲ ನೋಡ್ರಿ ಎಷ್ಟೊಂದಾಯಿತು. ಉಪ್ಪೇನ ಕರಗಬೇಕಲ್ವ ಅದಕ್ಕೆ. ರುಬ್ಬೇಕಾದ್ರೆ ಹಾಕೋಬೋದಿತ್ತು, ನಾನು ರುಬ್ಬೇಕಾದ್ರೆ ಹಾಕಿಲ್ಲ. ಮರ್ತೋಗ್ಬಿಟ್ಟೆ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ. ಇದು ಮಾಮೂಲಿ ದೋಸೆ ಹಿಟ್ಟಿರುತ್ತಲ್ವ, ಆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಹೌದಾ? ಕಿಟಕಿ ಹಾಕ್ಬಿಡಲ್ಲ, ಬಿಸಿಲು ಬರುತ್ತೆ. ಕಣ್ಣೆ ಬಿಡೋಕ್ಕಾಗಲ್ಲ. ಇವಾಗಲೂ ಒಂಥರ ಬಿಸಿಲು ಬರುತ್ತೆ ಬೇರೆ ಥರ. ಆದರೂ ಅವಾಗಿಂತ ಬಿಸಿಲು ಬರಲ್ಲ ಇದು.
ಈ ಕಿಟಕಿಲಿ ಬರ್ತೈತೆ. ಬಿಡು ಇರ್ಲಿ ಒಂದು. ಹೌದಾ? ಎರಡು ಹಾಕ್ಬಿಡ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗಲೇ ದೋಸೆ ಒಯ್ಕೋಬೋದು, ಆದರೆ ನಾನು ಚಟ್ನಿ ಮಾಡಿಬಿಟ್ಟು ಆಮೇಲೆ ದೋಸೆ ಒಯ್ತೀನಿ. ಹೌದಾ? ಈಗ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಹುರಿದಿಟ್ಕೊಂಡವ್ರೆ, ಹುರುಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ತೆಂಗಿನಕಾಯಿ ತುರಿ. ಅಷ್ಟೇ ಅಲ್ವೇನಮ್ಮ? ಇನ್ನೊಂದು ಮತ್ತಿದೆಯಾ? ಮಣ್ಣು, ಏನು ಹೇಳು? ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹೊತ್ತಾನೆ. ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ರೆಡಿ. ಅಲ್ಲ, ಕಡಲೆ ಬೀಜದ ಚಟ್ನಿ ರೆಡಿ. ಕಡಲೆ ಬೀಜದ ಚಟ್ನಿ ರೆಡಿ. ಚಟ್ನಿ ರೆಡಿ. ಕಡಲೆ ಬೀಜದ ಚಟ್ನಿ ಬಿದೋಗಿಲ್ಲ. ಈಗ ದೋಸೆ ಮಾಡ್ತಾರಂತೆ ನಮ್ಮ ಶ್ರೀಮತಿಯವ್ರು. ದೋಸೆ ಮಾಡೋದನ್ನೇ ನಾನು ಕಾಯ್ತಾ ಇದ್ದೀನಿ, ಹೆಂಗೆ ಬರ್ತೈತೆ ಅಂತ. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡ್ತಾ ಇರೋದು. ನೋಡೋಣ, ದೋಸೆ ಎದ್ದೊಳ್ತೈತೆ. ಮಾಮೂಲಿ ದೋಸೆನೇ ಎದ್ದೊಳಲ್ಲ ಒಂದೊಂದ್ಸಲ ಇಂಚಲ್ಲಿ ನಮ್ಮ ಮನೇಲಿ ಯಾಕೋ. ಇದು ಹೆಂಗಾಕೈತೆ ನೋಡಬೇಕು. ಮನೇಲಿ ಯಾಕೋ ದೋಸೆ ಎದ್ದೊಳೋದೇ ಇಲ್ಲ ಇಂಚಲ್ಲಿ. ದೋಸೆ ಹೆಂಚಲ್ಲಿ ಸರಿಯಾಗಿ ಅದಕ್ಕೆ ರೊಟ್ಟಿ ಹೆಂಚಿಟ್ಟಿದ್ದೀವಿ. ನೋಡೋಣ, ಇದಕ್ಕೂ ಸ್ವಲ್ಪ ಎಣ್ಣೆ, ಈರುಳ್ಳಿ ಸವರಿ ಏನೋ ಮಾಡಬೇಕು. ನೋಡೋಣ, ನಿಧಾನ ಹಿಂಚ್ಕಾದೈತೆ ಅನ್ಸುತ್ತೆ. ನೋಡಿ, ಹೊಗೆ ಬರ್ತಾ ಐತೆ ಹಿಂಚಿಂದ. ರೋಟಿ ದೋಸೆ ಮೊದಲನೇ ಸಲ ಮಾಡ್ತಾ ಇರೋದು ನಮ್ಮ ಮನೇಲಿ. ದೋಸೆ ಎದ್ದೊಳ್ದೈತೆ ಗೊತ್ತಿಲ್ಲ. ಮಾಮೂಲಿ ದೋಸೆನೇ ಎದ್ದೊಳಲ್ಲ. ಅಲಾರಾಮ್ ಇಟ್ಟು ಮಲಗಿಸ್ತಾರೆ ನಮ್ಮ ಶ್ರೀಮತಿಯವರು ದೋಸೆನೆಲ್ಲ. ಇಲ್ಲ, ಅದು ಕಮೆಂಟ್ ಇತ್ತಲ್ಲ, ಆ ಕಮೆಂಟು ನೆನಪಾಯಿತು. ದೋಸೆ ಎಳಿಯೋಕ್ಕೇನೋ ಬಂತು. ಚೆನ್ನಾಗಿ ಬಂತು ದೋಸೆ. ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದು. ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಹೌದಾ? ಈಗ ಲೋ ಫ್ಲೇಮಲ್ಲಿ ಇಕ್ಕಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊತೀನಿ. ದೊರೆ ಬರಲಪ್ಪ ದೋಸೆ. ಬೆಂದೈತಾ ಇಲ್ವಾ ಅದು? ಬೆಂದೈತೆ ಅಂದ್ಕೊಂಡಿದ್ದೀನಿ. ದೋಸೆ ಕೆತ್ತಾಯ್ತು. ತಳ ಸೀದೋಗ್ಬಿಟ್ಟೈತೆ. ದೋಸೆ ರೊಟ್ಟಿ ಆಗೈತೆ. ನೀರೆಲ್ಲ ಇದ್ದಾವೆ. ಇದು ಆಯುಧ 2. ಆಯುಧ 1 ಮಿಷನ್ ಫೇಲ್ ಆಯಿತು. ಆಯುಧ 2ಅಲ್ಲಿ ಮಿಷನ್ ಸಕ್ಸಸ್ ಆಗುತ್ತೆ ನೋಡಬೇಕು. ಅದರಲ್ಲೂ ಆಗಿಲ್ಲ ಅಂದರೆ ನಾನ್ ಸ್ಟಿಕ್ ಹೆಂಚೈತೆ, ದೋಸೆ ಹೆಂಚು, ಅದರಲ್ಲೇ ಮಾಡ್ತೀವಿ. ಹೌದಾ? ದೋಸೆ ಥರ ಚೆನ್ನಾಗಿದೆ. ಅದೇ ಸೀದೋಗಿದೆ. ಒಂಥರ ಕಮ್ಮಗೈತೆ ಅಂತ ಗೊತ್ತಾ? ಹಂಗೈತೆ. ಸಾಕು ಅನ್ಸುತ್ತೆ. ಈಗ ಹಾಕಿ ನೋಡೋಣ ದೋಸೆಗೆ. ಹಾಕ್ಲಾ? ದೇವರಿಗೆ ಕರುಣೆನೇ ಇಲ್ಲ ಪಾಪ ನಮ್ಮ ಶ್ರೀಮತಿಯವ್ರ ಮೇಲೆ. ಕೈ ಮುಕ್ಕೊಂಡ್ರು ದೋಸೆ ಹಾಕಿ, ಆದರೂ ಬರಲಿಲ್ಲ. ಮೇಲೆ ಎಣ್ಣೆ ಹಾಕು. ಅದು ಬಿಡ್ತೈತೇನೋ ಅಂತ ಸೈಡಲ್ಲಿ ಎಣ್ಣೆ ಹಾಕಿದ್ದು. ಈ ಕೈ ಮುಖಂತ ಮತ್ತೊಂದ್ಸಲ ಕಾಣಲ್ಲ ಇವಾಗ. ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಡ್ತಾ. ಯಾಕೆಂದ್ರೆ ಅದು ದೋಸೆ ಹೆಂಚಲ್ಲಿ ದೋಸೆ ಬರಲ್ಲ, ನನಗೆ ಗೊತ್ತು. ದೊಡ್ಡದಾಯ್ತು, ಅಲ್ಲೇ ಮನೆ ಕಂಡಾಯ್ತು. ಇಲ್ಲ ಬರಲಿಲ್ಲ ದೋಸೆ. ಬರೋದು ಬರಲ್ಲೇಳಪ್ಪ ನೋಡು. ಈಗ ಸೆಂಟ್ರಾಗಿ ಹಿಂಗೆ ಎಬ್ಬಕ್ಕಾಗುತ್ತಾ? ಸೆಟ್ ದೋಸೆ ಹಾಕ್ಬಿಡಿಲ್ಲ ಅದರಲ್ಲಿ. ಸೆಟ್ ದೋಸೆಗಿಂತ ಇದು ಮಾಮೂಲಿ ದೋಸೆನೇ ಚೆನ್ನಾಗಿರೋದು. ಹೌದಾ? ಆ ಇಂಚಲ್ಲಿ ಒಂದ್ಸರಿ ಟ್ರೈ ಮಾಡ್ತೀನಿ. ಇದು 3ನೇ ಆಯುಧ. ಇದಕ್ಕೆ ಹೆಂಗೆ ಬರುತ್ತೋ ನೋಡಬೇಕು. ಹಳೇದು ನಾಸ್ಟಿಕ್ ತವ ಹಳೆ ಮನೇಲಿತ್ತು. ಮೊನ್ನೆ ಯಾವಾಗಲೂ ದೋಸೆ ಎದ್ದೊಳಿಲ್ಲ ಅಂತ ತಂದಿಟ್ಟರು ನಮ್ಮ ಶ್ರೀಮತಿಯವರು. ಇದರಲ್ಲಿ ಬರುತ್ತೆ ನೋಡಬೇಕು. ನಾಸ್ಟಿಕ್ ಬಳಸಬಾರ್ದು ಅಂತಾರೆ. ಆದರೆ ದೋಸೆ ಹೆಂಚ್ಕೊಳ್ಳಲ್ಲಿ ಇತ್ತೀಚೆಗೆ ದೋಸೆ ಎದ್ದೊಳಲ್ಲ. ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ದೋಸೆ ಅಂತ. ದೋಸೆ ಬರುತ್ತಾ ಬರಲ್ವಾ? ಕಟ್ಟ ಕಡೆಯ ಪ್ರಶ್ನೆ ನಮ್ಮ ಮುಂದಿದೆ.
3 ತವನು ಮುಗಿದೋಗಿದೆ. ನೆಕ್ಸ್ಟ್ ಇನ್ನೊಂದು ತಗೊಳಕ್ಕಾಗಲ್ಲ ಇಲ್ಲೂ. ನೋಡೋಣ, ಇದರಲ್ಲಿ ದೋಸೆ ಎದ್ದೊಳ್ಬೇಕಷ್ಟೇ. ಎದ್ದೊಳ್ತೈತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಬಂತ ದೋಸೆ ಅದೇ ಬಿಟ್ಕೊಂಡೈತೆ. ಬಾ, ದೇವ್ರ ಕೈ ಮುಗಿದಿದ್ಕು ಸಾರ್ಥಕೈತೆ. ಅದು ಇದು ದೋಸೆ ಬಂತು. ಎರಡು ಕಡೆ ಬೇಯಿಸ್ಕೋಬೇಕು. ಆಮೇಲೆ ನೋಡಿ ಕಲರು, ಅದು ಒಂಥರ ಕಲರ್ ದೋಸೆ ಬೇರೆ. ಥ್ಯಾಂಕ್ಸ್ ದೇವ್ರೆ. ನಮ್ಮ ಮಗಳಿಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊತಾವ್ರೆ. ಇಲ್ಲಿ ಸ್ನ್ಯಾಕ್ಸ್ಗೆ ನೆನೆಸಿ ಮೊಳಕೆ ಕಟ್ಟಿರೋವಂಥ ಹೆಸರು ಕಾಳು, ಅದಕ್ಕೆ ಜೊತೆಗೆ ತೆಂಗಿನಕಾಯಿ ತುರಿ, ಆಮೇಲೆ ಇನ್ನೇನಮ್ಮ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಉಪ್ಪು, ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸ್ನ್ಯಾಕ್ಸ್ ರೆಡಿ. ಹಾಗೆ ನಮ್ಮ ಮಗಳಿಗೆ ಲಂಚ್ ಬಾಕ್ಸು ರೆಡಿ ಆಗ್ತಾ ಐತೆ. ಬೆಳಿಗ್ಗೆ ಇದ್ದರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದರೆ ಮನೇಲಿ ಇದೇ ಕೆಲಸ ಜಾಸ್ತಿ. ಕರೆಂಟ್ ಬೇರೆ ಹೋಗ್ಬಿಡ್ತು. ಎಲ್ಲ ಆಗತ್ತಲ್ಲ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಿದ್ದು. ಹೆಲ್ತಿ ಸಹ, ಆರೋಗ್ಯಕರ. ಇದು ಹೆಸರು ಕಾಳು, ಮೊಳಕೆ ಹೆಸರು ಕಾಳು ಸಲಾಡ್ ಅಂತಾರೆ ಇದನ್ನು. ನಮ್ಮ ಮಗಳಿಗಿದೆ ಸ್ನ್ಯಾಕ್ಸ್ ಇವತ್ತು. ಮೆಣಸಿನ್ಕಾಯಿ ತೆಗೆದಾಕಪ್ಪ ಒಳಗೆ. ಪ್ರೋಟೀನ್ ದೋಸೆ ರೆಡಿ. ಕೆಲವರು ಹಾಕಿದ್ಲಿ ಹೇಳ್ತೀನಿ. ಕೆಲವರು ತುಂಬ ಜನ ನೋಡಿದ್ದೀನಿ, ಅವರು ದೋಸೆನೇ ಆಗಲಿ ರೊಟ್ಟಿನೇ ಆಗಲಿ ಈ ಥರ ಹಾಕಿರ್ತಾರೆ. ನನಗೆ ಈ ಥರ ಹಾಕೋದು ಸರಿ ಅನ್ಸಲ್ಲ. ಯಾಕೆ ಗೊತ್ತಾ? ನಗೋದಲ್ಲ ವಿಷಯ ಅದು. ಈ ಥರ ಇಡೋದು ಸರಿ. ಯಾಕೆ ಗೊತ್ತಾ? ಈ ಶೇಪ್ ಏನಿರುತ್ತೆ ತಟ್ಟೆದು ಆಕಾರ, ಅದಕ್ಕೆ ಇದು ಹೊಂದ್ಕೊಳುತ್ತೆ ದೋಸೆಗೆ. ಕರೆಕ್ಟ್ ತಾನೆ? ಕೆಲವರು ರೊಟ್ಟಿ ದೋಸೆ ಎಲ್ಲ ಈ ಥರ ಹಾಕಿರ್ತಾರೆ, ಅದು ನಂಗೆ ಇಷ್ಟ ಆಗೋದಿಲ್ಲ. ಇದು ಸಹ ತಿಳಿಸ್ಬೇಕು ಅನ್ಸುತ್ತೆ ನಿಮಗೆ, ತಿಳಿಸಿದ್ದೀನಿ. ಈ ಥರ ಹಾಕ್ಕೊಳ್ಳಿ, ದೋಸೆ ಚೆನ್ನಾಗಿರುತ್ತೆ. ಅವ್ರನ್ನ ಆಡ್ಕೊಂಡು ನಗ್ಲಿಲ್ಲ, ನಾನು ಮುಂಚೆ ಹಂಗೆ ಮಾಡ್ತಿದ್ನಲ್ಲ, ಅದು ನೆನಪಾಯ್ತು, ಅದಕ್ಕೆ ನಕ್ಕಿದ್ದು. ಅದು ಕೆಲವೊಂದು ತಿಳ್ಕೊಬೇಕು. ಇದು ಆಕಾರ ಅದೇ ಅಳತೆ ಶೇಪ್ ಇದೆ ನೋಡ್ರಿ ಆ ದೋಸೆಗೆ. ನಮ್ಮ ಮನೆಯವರು ಹೇಳಿ 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 ಮತ್ತೆ ಅದೇ ಥರ ಹಾಕೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಚಟ್ನಿ, ದೋಸೆ, ಒಂದೈತೆ ಸಲಾಡ್. ನನ್ನ ಮಗಳಿಗೆ ಮಾಡ್ಕೊಟ್ಟಿದ್ವಲ್ಲ ಅದೇ ಸಲಾಡ್. ಪ್ರೋಟೀನ್ ಸಲಾಡ್ ಅಲ್ಲ, ಪ್ರೋಟೀನ್ ದೋಸೆ. ಇದೇನಿದು? ಇದರಲ್ಲೂ ಪ್ರೋಟೀನ್ ಇರುತ್ತೆ ಅಷ್ಟೇ, ಗೊತ್ತಿಲ್ಲ. ಅದೇನೋ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲ ನಾವು ತಿನ್ನೋದ್ರಲ್ಲಿ ಇದ್ದೇ ಇರುತ್ತೆ. ಎಲ್ಲ ತಿನ್ಬೇಕಷ್ಟೇ ಚೆನ್ನಾಗಿ. ಬೆಳಿಗ್ಗೆ ಪ್ರೋಟೀನ್ ದೋಸೆ, ಮಧ್ಯಾಹ್ನ ರಾಗಿ ಮುದ್ದೆ. ಮಧ್ಯಾಹ್ನ ಊಟ ಆಯಿತು. ಊಟ ಮಾಡಿ ಈಗ ಮಧುಗಿರಿಗೆ ಹೊರಟಿದ್ವಿ. ಸ್ವಲ್ಪ ಕೆಲಸ ಆಯಿತು. ಹೋಗೋದಕ್ಕೂ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅಂತ ಒಂದು 3 ವಿಷಯದ ಬಗ್ಗೆ ನಾನು ಮಾತಾಡಬೇಕು. ಒಂದು ಬಂದುಬಿಟ್ಟು, ನೀವು ಕೆಲವರು ಮಾತ್ರ ನಮ್ಮ ಶ್ರೀಮತಿಯವ್ರು, ನೀವು ಗಂಡನ್ನ ಏನು ಗೌರವ ಕೊಟ್ಟು ಮಾತಾಡಿ ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಮಾಡ್ತಾರೆ ಕೆಲವರು. ಅದ್ರ ಬಗ್ಗೆ ನಾನು ಆಗಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ಬ್ಲಾಗಲ್ಲಿ. ಸಿಟಿನಲ್ಲಿರೋರು ಅಪ್ಪ ಅಮ್ಮನ್ನ ಸಹ ಹೋಗಿ ಬನ್ನಿ, ಅಪ್ಪ ಬನ್ನಿ, ಅಮ್ಮ ತಗೊಳ್ಳಿ, ಅಮ್ಮ ಬನ್ನಿ, ಹೋಗಿ ಅಂತ ಮಾತಾಡ್ತಾರೆ. ಆ ಥರ ಮಾತಾಡಿದ್ರೆ ಯಾರೋ ಬೇರೆ ಅಪರಿಚಿತರನ್ನ ನಮ್ಮ ಹಳ್ಳಿ ಕಡೆ ಆ ಥರ ಮಾತಾಡ್ಸೋದು. ಗಂಡ ಹೆಂಡ್ತಿನ ಹೋಗು ಬಾ ಅಂತಲೇ ಮಾತಾಡ್ಸೋದು. ನಾನು ನಮ್ಮ ಶ್ರೀಮತಿಯವರು ಅಂತಿನೇ ಅದು ರೆಸ್ಪೆಕ್ಟ್ ಕೊಡೋದು. ನೀವು ನಮ್ಮ ವಿಡಿಯೋದಲ್ಲಿ ಒಂದು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನನ್ನ ಬ್ಲಾಗ್ ಆಗಿರೋದ್ರಿಂದ ತುಂಬ ಜಾಸ್ತಿ ನಾನೇ ಮಾತಾಡೋದು ಈ ಬ್ಲಾಗಲ್ಲಿ. ನಾನು ಮಾತಾಡೋದ್ರಿಂದ ನಾನು ನಿಮ್ಮ ಜೊತೆ, ಅಂದರೆ ನಿಮ್ಮ ಹತ್ರ ಆಡಿಯನ್ಸ್ ಹತ್ರ ಹೇಳ್ತೀನಿ ನಾನು, ನಮ್ಮ ಶ್ರೀಮತಿಯವರು ಇದು ಮಾಡಿದ್ರು, ನಮ್ಮ ಶ್ರೀಮತಿಯವರು ಅದು ಮಾಡಿದ್ರು, ಹಾಗೆ ಹೀಗೆ ಅಂತ. ಆದರೆ ಇವ್ರ ಹತ್ರ ಮಾತಾಡಬೇಕಾದ್ರೆ ನಾನು ತಗೋ, ಹೋಗು, ಇರಮ್ಮ, ಹಾಕಮ್ಮ, ಇರ್ಲಮ್ಮ ಆ ಥರ ಮಾತಾಡ್ತೀನಿ. ಹೋಗು ಬಾ ಅಂತಲೂ ಬಳಸ್ತೀನಿ ನಾನು ಮಾತಾಡಬೇಕಾದ್ರೆ. ಮತ್ತು ಇವರು ಅಷ್ಟೇ, ನೀವು ಅದನ್ನು ತುಂಬ ಅಬ್ಸರ್ವ್ ಮಾಡಿ ಗಮನಿಸಿ ನೋಡಿ ನಮ್ಮ ಬ್ಲಾಗಲ್ಲಿ. ಇವರು ಅಷ್ಟೇ, ನನ್ನ ಜೊತೆ ಮಾತಾಡಬೇಕಾದ್ರೆ ಹೋಗು ಬಾ ಆ ಥರನೇ ಮಾತಾಡ್ತಾರೆ. ಆದರೆ ನಿಮ್ಮ ಜೊತೆ, ಅಂದರೆ ಆಡಿಯನ್ಸ್ ಜೊತೆ ಈ ಬ್ಲಾಗಲ್ಲಿ ಮಾತಾಡಬೇಕಾದ್ರೆ ನಮ್ಮ ಮನೆಯವ್ರು ಕೊಡಿಸಿದ್ದು, ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿದ್ದು ಆ ಥರ ಮಾತಾಡ್ತಾರೆ. ಇದನ್ನು ನೀವು ನೋಟಿಸ್ ಮಾಡಿಲ್ಲ ಅನಿಸುತ್ತೆ. ಇದನ್ನು ಗಮನ ಇಟ್ಟು ನೋಡಿ, ಗಮನಿಸಿ. ಅದು ಅಗೌರವ ಅಲ್ಲ. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಹಿಂದೆ ಒಂದು ಬ್ಲಾಗಲ್ಲಿ. ಇದನ್ನು ಯಾರೂ ಅಬ್ಸರ್ವ್ ಮಾಡಿಲ್ಲ, ಗಮನಿಸಿಲ್ಲ. ಅದಕ್ಕೋಸ್ಕರ ಈ ವಿಷಯನ ಹಂಚ್ಕೊಂಡೆ. ನಮ್ಮ ಹಳ್ಳಿ ಕಡೆ ಎಲ್ಲ ಹಾಗೇ
ಹೋಗು ಬಾ ಅಂತಲೇ ಮಾತಾಡ್ಸೋದು ಗಂಡ ಹೆಂಡ್ತಿ ಎಲ್ಲ. ಇನ್ನೂ ಕೆಲವರು ಹೆಂಡ್ತಿನ ಹೋಗೇ ಬಾ ಹೋಗೇ ಬಾರೆ ಹೋಗೇ ಬಾರೆ ಅಂತ. ನಾನು ಯಾವತ್ತೂ ಹಂಗಂದಿಲ್ಲ. ಹೋಗಮ್ಮ ಬಾರಮ್ಮ ಅಥವಾ ಹೋಗು ಬಾ ಈ ಥರ ಮಾತಾಡ್ತೀವಿ. ನಿಮ್ಮ ಜೊತೆ ಆಡಿಯನ್ಸ್ ಜೊತೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಜೊತೆ ಹೇಳಬೇಕಾದ್ರೆ ನಮ್ಮ ಶ್ರೀಮತಿಯವರು ಅಂತ ಹೇಳ್ತೀನಿ. ಇವರು ಅಷ್ಟೇ ನಮ್ಮ ಮನೆಯವರು ಅಂತಲೇ ಹೇಳೋದು. ಅದನ್ನು ಅಬ್ಸರ್ವ್ ಮಾಡಿ ನೀವು. ಒಂದಾಯ್ತಲ್ವ. ಈಗ 2ನೇ ಪಾಯಿಂಟ್ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ತುಂಬ ಥರ ರೀಲ್ಸು ಬ್ಲಾಗ್ಸು ಎಲ್ಲ ಮಾಡ್ತಾರೆ. ಯಾರೇನಾದರೂ ಮಾಡ್ಕೊಳ್ಳಿ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಕೆಲವೊಂದು ಕಡೆ ಹೋಗ್ಬಿಟ್ಟು ಕಮೆಂಟ್ ಮಾಡ್ತಾರೆ, ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಇದೆ, ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಿ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಆ ಥರ ಕಮೆಂಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ನಾನು ಪುಸ್ತಕ ಸಂತೆಗೆ ಹೋಗಿದ್ದೆ. ಪುಸ್ತಕ ಸಂತೆದು ವ್ಲಾಗ್ ಹಾಕಿದ್ದೀನಿ. ವ್ಲಾಗ್ ನೋಡಿ, ನಂದು ಬೇರೆ ಎಲ್ಲ ವ್ಲಾಗ್ಗಿಂತ ತುಂಬ ವ್ಯೂಸ್ ಕಡಿಮೆ ಆಗಿರೋದು ಅದೇ ವಿಡಿಯೋ. ಅಂದರೆ ನನ್ನ ವಿಡಿಯೋ ಕಡಿಮೆ ಆಯಿತು ಅಂತ ನಾನು ಹೇಳ್ತಿಲ್ಲ, ವ್ಯೂಸ್ ಕಡಿಮೆ ಆಯಿತು ಅಂತ ನಾನು ಹೇಳ್ತಿಲ್ಲ. ಆದರೆ ಅದಕ್ಕೆ ವ್ಯೂಸ್ ಅಷ್ಟು ಕಡಿಮೆ ಆಗಬಾರ್ದಿತ್ತು. ಯಾಕೆಂದರೆ ಒಳ್ಳೇದೇನಿದೆ ಇದರಿಂದ ಸಮಾಜಕ್ಕೆ ಅಂತೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಅಲ್ಲಿ ಇಲ್ಲಿ ನಾವು ಒಳ್ಳೇದು ಕೊಟ್ಟಿದ್ವಿ. ಒಂದು ಪುಸ್ತಕ ಸಂತೆ ಅನ್ನೋದು, ಪುಸ್ತಕ ಓದೋ ಸಂಸ್ಕೃತಿ ಅದೆಲ್ಲ ಒಳ್ಳೆಯದು. ಅದ್ರ ಬಗ್ಗೆ ಹೇಳಿದ್ದೀನಿ. ಆದರೆ ಅದನ್ನು ನೋಡಿಲ್ಲ. ಕೆಲವರು ಸುಮ್ಮನೆ ಕಮೆಂಟ್ ಮಾಡ್ತಾರೆ ಅನಿಸುತ್ತೆ, ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಹಾಗೆ ಹೀಗೆ ಅಂತ. ಈಗ ನಾವು ಸಂತೆಗೆ ಹೋಗಬೇಕು ಅಂದರೆ ಹೋಗಿ ಅಲ್ಲಿ ಸಂತೆಯಲ್ಲಿ ತರಕಾರಿ ತೊಗೋಬೇಕು ಅಂದರೆ ತರಕಾರಿ ತೊಗೋತೀವಿ. ಸಂತೆಯಲ್ಲಿ ಇನ್ನೂ ಏನೇನು ಸಿಗುತ್ತಮ್ಮ? ಸೊಪ್ಪು, ತರಕಾರಿ, ಹೂವು, ಹಣ್ಣು, ಬಟ್ಟೆ, ಮತ್ತೆ ಮನೇಲಿ ಬೇಕಾಗಿರುವಂಥ ಪಾತ್ರೆ ಐಟಮ್ಸ್ಗಳು ಎಲ್ಲ ಥರದ್ದು ಸಿಗುತ್ತೆ. ಏನೇನೋ ಸಿಗ್ತವೆ. ನಾವು ಸಂತೆಗೆ ಹೋದಾಗ ನಮ್ಗೆ ತರಕಾರಿ ಬೇಕು ಅಂದರೆ ತರಕಾರಿ ತಗೋತೀವಿ. ಮತ್ತು ತರಕಾರಿ ಜೊತೆ ಬೇರೆ ಏನಾದರೂ ಬೇಕು ನಮಗೀಗ, ಬೀಗ ಬೇಕು, ಕೊಡೆ ಬೇಕು, ಚಾಪೆ ಬೇಕು, ಬೆಸಿಟ್ ಬೇಕು, ಎಲ್ಲ ಸಿಗ್ತವೆ ಸಂತೆಯಲ್ಲಿ. ನಮ್ಗೇನು ಬೇಕೋ ಅದನ್ನು ತಗೋತೀವಿ. ಅದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೇನು ಬೇಕೋ ಅದನ್ನು ಹುಡ್ಕೊಂಡು ನೋಡ್ಬೋದು. ಆದರೆ ಕೆಲವರು ಅದೆಲ್ಲ ಹುಡ್ಕೋ ಪ್ರಯತ್ನ ಮಾಡಲ್ಲ ಅನಿಸುತ್ತೆ. ಒಳ್ಳೆ ರೀತಿ ಮಾಡಿದ್ದು ಕಂಟೆಂಟ್ನ ಜಾಸ್ತಿ ಇಷ್ಟಪಡಲ್ಲ ಅನ್ನೋದಕ್ಕಿಂತ ಅದು ಅವ್ರಿಗೆ ರೀಚ್ ಆಗಿಲ್ವಾ ಅಥವಾ ಅವ್ರು ಹುಡುಕಿಲ್ಲ ಅನಿಸುತ್ತೆ. ಬೇರೆಯವ್ರ ಕಮೆಂಟ್ ಮಾಡೋದ್ರಲ್ಲೇ ಅವ್ರು ಬ್ಯುಸಿ ಆಗಿಬಿಟ್ಟಿರ್ತಾರೆ ಕೆಲವರು. ಇದರಿಂದ ಒಳ್ಳೇದೇನಿದೆ, ಇದರಲ್ಲಿ ಒಳ್ಳೇದೇನಿದೆ, ಸಮಾಜಕ್ಕೆ ಏನು ಉಪಯೋಗ ಅಂತ ಏನಿದೆ ಅಂತ ನೀವು ಹುಡುಕಿದ್ರೆ ನಿಮಗೂ ಸಿಗುತ್ತೆ. ನಿಮ್ಗೇನು ಬೇಕೋ ಅದನ್ನು ಹುಡುಕೊಂಡು ನೋಡೋವಷ್ಟು ಸ್ವಾತಂತ್ರ್ಯ ನಿಮ್ಮ ಅಂಗೈಯಲ್ಲೇ ಇದೆ, ಅಂದರೆ ಮೊಬೈಲಲ್ಲೇ ಇದೆ. 2 ಆಯ್ತಲ್ಲ. ಈಗ 3ನೇ ಪಾಯಿಂಟ್. ನಾನು ತುಂಬ ದಿನದಿಂದ ಪ್ರಮೋಷನ್ ಮಾಡಬಾರ್ದು ಹಾಗೆ ಹೀಗೆ ಏನೇನೋ ಅಂದ್ಕೋತಿದ್ದೆ, ಆದರ್ಶ ಅದು ಇದು ಅಂತ. ಒಳ್ಳೇದು ಕೊಟ್ಟಾಗ ಜನ ನೋಡಿಲ್ವಲ್ಲ. ಪುಸ್ತಕ ಸಂತೆ ಮತ್ತು ಮಕ್ಕಳಿಗೆ ಪುಸ್ತಕ ಮತ್ತು ಸಮಯ ಕೊಡಿ ಅಂತ ಒಂದು ಬ್ಲಾಗ್ ಮಾಡಿದ್ದೆ. ಅದು ಅಷ್ಟೇ ತುಂಬ ಜನಕ್ಕೆ ರೀಚ್ ಆಗಿಲ್ಲ. ತುಂಬ ಮನಸ್ಸಿಗೆ ಬೇಜಾರಾಯ್ತು ಅವಾಗ. ಬೇಜಾರು ಅಂದರೆ ನನ್ನ ವಿಡಿಯೋ ವ್ಯೂಸ್ ಕಡಿಮೆ ಆಯಿತು ಅಂತಲ್ಲ, ಒಳ್ಳೇದನ್ನ ಜನ ಸ್ವೀಕರಿಸ್ತಿಲ್ವಲ್ಲ. ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೀನಿ, ಈ ವ್ಲಾಗ್ ಮಾಡೋದನ್ನ ಇವತ್ತಿಂದ ನಿಲ್ಲಿಸ್ಬೇಕು ಅಂತ ಅಲ್ಲ. ವ್ಲಾಗ್ ಮಾಡೋದು ಖಂಡಿತ ನಿಲ್ಲಿಸೋದಿಲ್ಲ. ವ್ಲಾಗ್ಸ್ ಜೊತೆ ಆಗ ಕೆಲವೊಂದು ಪ್ರಮೋಷನ್ನು ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಆಗ ಮಾಡಬಾರ್ದು, ಈಗ ಮಾಡಬಾರ್ದು, ಹಾಗೆ ಆದರ್ಶ ಅದು ಇದು ಅಂತ. ಅದೆಲ್ಲ ಇಲ್ಲಿ ಏನದು ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರನೇ ಬದುಕಬೇಕು. ಆದರೆ ನಮ್ಮ ವ್ಯಕ್ತಿತ್ವ ಏನಿದೆ ಒಳ್ಳೆತನ ಅದನ್ನ ಇಟ್ಕೊಂಡೇ ಮಾಡ್ತೀವಿ. ಒಂದು ಏನಿದು ನಮ್ಮದು ಅಂತ ಒಂದು ಇದನ್ನ ಇಟ್ಕೊಂಡಿರ್ತೀವಿ. ಅದರಿಂದ ಆಚೆ ಈಚೆ ದಾಟಿ ಹೋಗೋದಿಲ್ಲ. ಆ ಥರ ಪ್ರಮೋಷನ್ ಏನಾದರೂ ಇದ್ದರೆ ಖಂಡಿತ ಮಾಡ್ತೀವಿ. ಅದೇ ಒಂದಂತೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ, ಅತಿ ಸಿಹಿಯಾಗಿರಬೇಡ ಜಗತ್ತು ನಿನ್ನನ್ನು ನುಂಗಿಬಿಡುತ್ತದೆ, ಅತಿ ಕಹಿಯಾಗಿರಬೇಡ ಜಗತ್ತು ನಿನ್ನನ್ನು ಉಗಿದು ಬಿಡುತ್ತದೆ. ಈ ಸಾಲನ್ನು ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಈಗಂತೂ. ನೋಡೋಣ, ಅಲ್ಪ ಸ್ವಲ್ಪನಾದರೂ ಬದಲಾಗೋಣ ಅಂತ ಬದಲಾಗ್ತೀನಿ ನಾನು ಖಂಡಿತ. ನೀನೇನಾದರೂ ಹೇಳೋದಿದೆಯಾ? ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.